ಎವ್ರಿವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನು ನಿಮಗೆ ಇವತ್ತು ಒಂದು ವರ್ಕ್ ಫ್ರಮ್ ಹೋಮ್ ಜಾಬ್ ಅಪ್ಡೇಟ್ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ. ನಾನು ಈ ವಿಡಿಯೋದಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ, ಲೈಕ್ ಯಾರೆಲ್ಲ ಅಪ್ಲೈ ಮಾಡ್ಬೋದು ಮತ್ತು ಹೆಂಗೆ ಅಪ್ಲೈ ಮಾಡೋದು ಅಂತೆಲ್ಲ ಹೇಳ್ಬಿಟ್ಟು. ಸೊ ಎಲ್ಲರೂ ವಿಡಿಯೋನ ಕೊನೆವರೆಗೂ ನೋಡಿ. ಮತ್ತು ನೀವೇನಾದರೂ ಫಸ್ಟ್ ಟೈಮ್ ನಾನು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೀಡಿರೋರ್ಗೂ ಶೇರ್ ಮಾಡಿ. ಸೊ ದಿಸ್ ವಿಡಿಯೋ ಇಸ್ ಓನ್ಲಿ ಫಾರ್ ಎಜುಕೇಷನ್ ಪರ್ಪಸ್ ಆಗಿರುತ್ತೆ. ಇದು ಪಬ್ಲಿಕ್ಲಿ ಅವೈಲೇಬಲ್ ವೆಬ್ಸೈಟಿಂದ ಇನ್ಫಾರ್ಮೇಷನ್ ತೊಗೊಂಡು ಇಲ್ಲಿ ನಾನು ಅಪ್ಡೇಟ್ ಕೊಡ್ತಾ ಇರೋದು. ಮತ್ತು ಇಲ್ಲಿ ಯಾವುದೇ ರೀತಿ ಜಾಬಲ್ಲಿ ನಿಮ್ಗೆ ಏನಾದ್ರು ಅಮೌಂಟ್ ಕೇಳಿದ್ರೆ ಯಾವುದೇ ರೀತಿ ಅಮೌಂಟ್ನ ಕೂಡ ಎಲ್ಲೂ ಕೊಡಬೇಡಿ. ಸೊ ಈಗ ವಿಡಿಯೋದಲ್ಲಿ ಮುಂದೆ ಹೋಗಿ ಜಾಬ್ದು ಏನೇನು ರಿಕ್ವೈರ್ಮೆಂಟ್ ನೋಡೋಣ. ಸೊ ನೋಡಿ, ಇದು ಸ್ವಿಗ್ಗಿ ಇವರು ಬಿಸ್ನೆಸ್ ಅಸೋಸಿಯೇಟ್ ರೋಲ್ ತಯಾರು ಮಾಡ್ತಾ ಇದ್ದಾರೆ. ಇದು ಬ್ಯಾಂಗ್ಳೂರ್ ಲೊಕೇಶನ್, ಹೈಬ್ರಿಡ್ ಆಗಿರುತ್ತೆ. ಅಂತ ಅಂದರೆ 3 ಡೇಸ್ ಆಫೀಸ್ ಅಥವಾ 2 ಡೇಸ್ ಆಫೀಸ್ ಆ ಥರ ಹೋಗಬೇಕಾಗಿರುತ್ತೆ. ಇದು ಫುಲ್ ಟೈಮ್ ಆಗಿರುತ್ತೆ. ಇದು ಜಸ್ಟ್ 1 ಡೇ ಆಗಿದೆ ಈ ಓಪನಿಂಗ್ ಬಿಟ್ಟು. ಸೊ ಇಂಟ್ರೆಸ್ಟ್ ಇರೋರೆಲ್ಲ ಬೇಗ ಅಪ್ಲೈ ಮಾಡಿ ರೋಲ್ಗೆ, ಯಾಕೆಂದರೆ ತುಂಬ ಅಪ್ಲಿಕೇಶನ್ ಫಿಲ್ಔಟ್ ಆಗ್ತಾ ಇರುತ್ತೆ. ಸೊ ನಾನು ಆಲ್ರೆಡಿ ಒಂದು ವಿಡಿಯೋ ಕೂಡ ಅಪ್ಲೋಡ್ ಮಾಡಿದ್ದೀನಿ, ಬಟ್ ಇದು ಏನೋ ಇಂಟ್ರೆಸ್ಟಿಂಗ್ ಆಗಿದೆ ಮತ್ತು ಇದು ಹೇಳ್ಬೋದು ಅನಿಸ್ತು, ಅದಕ್ಕೆ ಮತ್ತೊಂದು ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡ್ಕೊಂಡು ಹೋದರೆ ಇಲ್ಲಿ ಅಬೌಟ್ ದ ರೋಲ್ ನೋಡ್ಬೋದು, ಅಬೌಟ್ ದ ಜಾಬ್. ವರ್ಕಿಂಗ್ ಫ್ರಮ್ ಸ್ವಿಗ್ಗಿ HO ಅಂತಂದರೆ ಹೆಡ್ ಕ್ವಾರ್ಟರು ಬ್ಯಾಂಗ್ಳೂರಲ್ಲಿ ಇರೋದು. 3 ಡೇಸ್ ಆಫೀಸ್ ಇರುತ್ತೆ ಎವ್ರಿ ವೀಕು. ಸೊ 2 ಡೇಸ್ ವರ್ಕ್ ಫ್ರಮ್ ಹೋಮ್ ಆಗಿರುತ್ತೆ, 2 ಡೇಸ್ ಮಾಮೂಲಿ ಆಫ್ ಇರುತ್ತೆ. ಇನ್ನು ಅಬೌಟ್ ದ ಸ್ವಿಗ್ಗಿ ನೋಡೋದಾದರೆ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತೇ ಇರುತ್ತೆ. ಲೈಕ್ ಇಂಡಿಯಾ ಲೀಡಿಂಗ್ ಆನ್ ಡಿಮ್ಯಾಂಡ್ ಡೆಲಿವರಿ ಪ್ಲಾಟ್ಫಾರ್ಮ್ ವಿತ್ ಟೆಕ್ ಫಸ್ಟ್ ಅಪ್ರೋಚ್ ಟು ಲಾಜಿಸ್ಟಿಕ್ಸ್ ಆ್ಯಂಡ್ ಸೊಲ್ಯೂಷನ್ ಫಸ್ಟ್ ಅಪ್ರೋಚ್ ಟು ಕಸ್ಟಮರ್ ಡಿಮ್ಯಾಂಡ್ಸ್ ಅಂತ. ಸೊ ಇಲ್ಲಿ ವಿತ್ presence in 500+ cities across the India, partnership with 100,000 of restaurant and employee base for over 5,000 and 2 lakh plus strong independent fleet for delivery executive ಅಂತ ಹೇಳಿದ್ದಾರೆ. ಸೊ 2 lakh plus ಡೆಲಿವರಿ ಎಕ್ಸಿಕ್ಯೂಟಿವ್ ಇದ್ದಾರಂತೆ ಇವ್ರ ಕಂಪ್ನಿಯಲ್ಲಿ. ಸೊ ಇಲ್ಲಿ 2014 ಬಿಕಮಿಂಗ್ ದ ಇಂಡಿಯಾ ಲೀಡಿಂಗ್ ಆನ್ ಡಿಮ್ಯಾಂಡ್ ಕನ್ವೀನಿಯನ್ಸ್ ಪ್ಲಾಟ್ಫಾರ್ಮ್ ಟುಡೇ ಅಂತ ಕೂಡ ಹೇಳಿದ್ದಾರೆ. ಸೊ ಇದು ಟೀಮ್ ಬಂದ್ಬಿಟ್ಟು ನ್ಯೂ ಸರ್ವಿಸ್ ಆಫರಿಂಗ್ಸ್ ಟೀಮ್ ವಿತ್ ಸ್ವಿಗ್ಗಿ ಫುಡ್ BO ಅಂದರೆ ಫುಡ್ ಡಿಪಾರ್ಟ್ಮೆಂಟಲ್ಲಿ ಬರ್ತೀವಿ ಇದು. ಸೊ ರೆಸ್ಪಾನ್ಸಿಬಿಲಿಟೀಸ್ ಬಿಕಮ್ ದ ವಾಯ್ಸ್ ಆಫ್ ದ ಕಸ್ಟಮರ್ ಅಂತ ಕೂಡ ಹೇಳಿದ್ದಾರೆ. ಇಲ್ಲಿ ಕಂಟಿನ್ಯೂಸ್ಲಿ ಮಾನಿಟರ್ ಡೇಟಾ ಆ್ಯಂಡ್ ಕಸ್ಟಮರ್ ಜರ್ನಿ, ಸೀಕ್ ನ್ಯೂ ಇನ್ಸೈಟ್ ಇನ್ಕ್ಲೂಡಿಂಗ್ ಮಂತ್ಲಿ ಹೌಸ್ ಸ್ಟೇಷನ್ ಮಾರ್ಕೆಟ್ ವಿಸಿಟ್ to find out exactly what travel allows, ate, compare and need regarding their meals choice and delivery experience. ಸೊ ಇದೆಲ್ಲ ನಾವು ಇದು ಮಾಡಬೇಕಾಗಿರುತ್ತೆ. ಎಕ್ಸಾಂಪಲ್ ಮಿಸ್ಸಿಂಗ್ ಕ್ಯೂಸಿನ್ಸ್, ಬೆಟರ್ ಪ್ಯಾಕಿಂಗ್, ಆರ್ಡರ್ ಟ್ರ್ಯಾಕಿಂಗ್, ಇದನ್ನೆಲ್ಲ ಎಲ್ಲಾದರೂ ಮಿಸ್ ಆಗ್ತಿದ್ರೆ ಅದೆಲ್ಲ ನೋಡಿಕೊಂಡು ನಾವು ಅಪ್ಡೇಟ್ ಕೂಡ ಮಾಡಬೇಕು ಅಂತ ಹೇಳಿದ್ದಾರೆ. ಇನ್ನು ಡಿಸೈನ್ ದ ಪರ್ಫೆಕ್ಟ್ ಮೀಲ್ ಜರ್ನಿ, ವರ್ಕ್ ವಿತ್ ಅ ಕ್ರಿಯೇಟಿವ್ merchandising and operation team to significantly improve how customer discover, engage and purchase their meal. ಅಂತಂದರೆ ಯಾವ ಬೇಸಿಸ್ ಮೇಲೆ ಆರ್ಡರ್ ಮಾಡ್ತಾರೆ. ಈಗ ಎಷ್ಟೊಂದು ಬೇರೆ ಫುಡ್ ಪ್ರಾಡಕ್ಟ್ಸ್ ಈ ಕಂಪ್ನಿ ಕೂಡ ಇದೆಯಲ್ಲ, ಅದಕ್ಕೂ ನಮಗೂ ಕಂಪೇರ್ ಮಾಡಿದರೆ ಯಾವ ಬೇಸಿಸ್ ಮೇಲೆ ಅದು ಅವ್ರದ್ದೆಲ್ಲ ನಾವು ಎವ್ಯಾಲ್ಯೂಟ್ ಮಾಡಬೇಕಾಗಿರುತ್ತೆ. ಲೈಕ್ ಡಿಸ್ಕೌಂಟ್ ಕಡೆಯಿಂದನೇ ಇಲ್ಲ ಬೇಗ ಆರ್ಡರ್ ಡೆಲಿವರ್ ಮಾಡೋದು ಯಾವ ಥರ ಅಂತ ಎಲ್ಲ ನೋಡಬೇಕಾಗಿರುತ್ತೆ. ಇನ್ನು ಬಿ ದ ಬ್ರಿಡ್ಜ್ ಬಿಟ್ವೀನ್ ದ ಸ್ಟ್ರಾಟಜಿ ಆ್ಯಂಡ್ ಎಕ್ಸಿಕ್ಯೂಷನ್, liaison with the internal and external stakeholder across team to develop features and implement policies that drive growth and delivery better meal experience ಅಂತ ಕೂಡ ಹೇಳಿದ್ದಾರೆ. ಸೊ ಇಂಟರ್ನಲ್ ಮತ್ತು ಎಕ್ಸ್ಟರ್ನಲ್ ಜೊತೆ ಒಳ್ಳೆ ಬಾಂಡ್ ಕೂಡ ಇಟ್ಕೊಂಡಿರಬೇಕು. ಮತ್ತು ಮೆಟ್ರಿಕ್ ರಿಪೋರ್ಟಿಂಗ್ ಆ್ಯಂಡ್ ಗವರ್ನೆನ್ಸ್, ಡಿಫೈನ್, ಡೆವಲಪ್ ಆ್ಯಂಡ್ ಮ್ಯಾನೇಜ್ ಎಸೆನ್ಷಿಯಲ್ ಡ್ಯಾಶ್ಬೋರ್ಡ್ ಆ್ಯಂಡ್ ಸ್ಕೋರ್ ಕಾರ್ಡ್ಸ್ with the miss analytics to ensure continuous monitoring reporting ಆಫ್ ಬಿಸ್ನೆಸ್ ಪರ್ಫಾರ್ಮೆನ್ಸ್. ಅಂತಂದರೆ ಬಿಸ್ನೆಸ್ ಯಾವ ಥರ ಪರ್ಫಾರ್ಮ್ ಆಗ್ತಿದೆ ಅಂತ ನಾವು ಎಕ್ಸೆಲಲ್ಲಿ ಎಲ್ಲ ಡೇಟಾನ ಎಲ್ಲ ಎಂಟರ್ ಮಾಡಿ ನೆಕ್ಸ್ಟು ರಿಪೋರ್ಟಿಂಗ್ ಕೂಡ ಮಾಡಬೇಕಾಗಿರುತ್ತಿಲ್ಲ. ಇನ್ನು ಕ್ವಾಲಿಫಿಕೇಷನ್ ಮತ್ತು ಎಕ್ಸ್ಪೀರಿಯೆನ್ಸ್ ನೋಡೋದಾರೆ ಇಲ್ಲಿ 1 to 3 year ಆಫ್ ವರ್ಕ್ ಎಕ್ಸ್ಪೀರಿಯೆನ್ಸ್ ಕೇಳಿದ್ದಾರೆ. ದಟ್ಟು ಫುಡ್ ಕಾಮರ್ಸ್ ಬಿಸ್ನೆಸ್ಸಲ್ಲಿ ಯಾರಿಗೆ ಇದರಲ್ಲಿ ಲೈಕ್ ಫ್ರೆಷರ್ಸ್ ಆಗಿ ಲೈಕ್ ಇಲ್ಲಿ 1 year ಅಂತ ಕೇಳಿರೋದ್ರಿಂದ ನೀವು ಫ್ರೆಷರ್ಸ್ ಆಗಿರೋ ಕೂಡ ಇದಕ್ಕೆ ಅಪ್ಲೈ ಮಾಡಿ ಏಕೆಂದರೆ ಒಂದೊಂದು ಸಲ ನಮ್ಮ ಸ್ಕಿಲ್ಸು ಮತ್ತು ನಮ್ಮದು ರೆಸ್ಯೂಮೆ ಮೇಲೆ ನಾವು ಸೆಲೆಕ್ಟ್ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಫ್ರೆಷರ್ಸ್ ನಂದೇನೆ ಲೈಕ್ ಯಾವುದೋ ಒಂದು ಕಂಪ್ನಿ 5+ year ಎಕ್ಸ್ಪೀರಿಯೆನ್ಸ್ ಕೇಳಿದ್ರು. ನಾನು ಅವಾಗ ಜಸ್ಟ್ 2 year ಎಕ್ಸ್ಪೀರಿಯೆನ್ಸ್ ಇತ್ತು, ಪರವಾಗಿಲ್ಲ ಅಂತ ನಾನು ಕೂಡ ಅಪ್ಲೈ ಮಾಡಿದ್ದೆ. ಬಟ್ ಆ ಕಂಪ್ನಿಗೆ ಸೆಲೆಕ್ಟ್ ಆಗಿ ಇಂಟರ್ವ್ಯೂ ಕೂಡ ಕೊಟ್ಟಿದ್ದೆ. ಸೊ ಹಂಗಾಗಿ ನಾನು ಓನ್ ಎಕ್ಸ್ಪೀರಿಯೆನ್ಸ್ ಮೇಲೆ ಹೇಳ್ತಾ ಇದ್ದೀನಿ. ನಾನು ಫ್ರೆಷರ್ಸ್ ಆಗಿದ್ದಾಗ 1 to 2 years ಅಂತೇನ ಕೇಳಿದರೆ ಜಾಬ್ಗೂ ಕೂಡ ಅಪ್ಲೈ ಮಾಡ್ತಿದ್ದೆ. ಸೊ ಅದರಲ್ಲಿ ಎಷ್ಟೊಂದು ಕೂಡ ಶಾರ್ಟ್ ಲಿಸ್ಟ್ ಕೂಡ ಆಗಿದೆ. ಸೊ ನಿಮ್ಮ ರೆಸ್ಯೂಮೆ ಮತ್ತು ನಿಮ್ಮ ಸ್ಕಿಲ್ಸ್ ಏನಾದ್ರು ಪರ್ಫೆಕ್ಟಾಗಿ ಮ್ಯಾಚ್ ಆದರೆ ಈ ಜಾಬ್ಗೆ ಖಂಡಿತ ನೀವು ಯಾವ ಥರ ಒಂದು ಇಂಟರ್ನ್ಶಿಪ್ ಮಾಡ್ಕೊಂಡಿದ್ರೆ, ಯಾವ ಥರ ಒಂದು ಪ್ರಾಜೆಕ್ಟ್ ಮಾಡಿದರೆ ನಿಮ್ಮ ಸ್ಕಿಲ್ಸ್ ನೋಡಿ ಅವ್ರದ್ದೇನಾದರೂ ATS ಅಲ್ಲಿ ಏನಾದರೂ ಮ್ಯಾಚ್ ಆದರೆ ರೆಸ್ಯೂಮೆ ಮತ್ತು ನಮ್ಮ ಸ್ಕಿಲ್ಸು ನೆಕ್ಸ್ಟ್
ನೆಕ್ಸ್ಟ್ ಶಾರ್ಟ್ ಲಿಸ್ಟ್ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಸೊ ಹಂಗಾಗಿ ಹೇಳ್ತಾ ಇದ್ದೀನಿ, ಇಂಟ್ರೆಸ್ಟ್ ಇರೋರು ಫ್ರೆಷರ್ಸ್ ಕೂಡ ಅಪ್ಲೈ ಮಾಡಿ ಜಾಬ್ಗೆ. ಇನ್ನು ಕಮ್ಯುನಿಕೇಷನ್ ಬಂದ್ಬಿಟ್ಟು ಹೈಲಿ ಎಫೆಕ್ಟಿವ್ ರಿಟರ್ನ್ ಆ್ಯಂಡ್ ವರ್ಬಲ್ ಕಮ್ಯುನಿಕೇಷನ್, ಇಂಗ್ಲೀಷ್ ಮತ್ತು ಹಿಂದಿ ಕಮ್ಯುನಿಕೇಷನ್ಸ್ ಇರಲೇಬೇಕು. ಇನ್ನು ಗೂಗಲ್ ಶೀಟ್ ಅಂತಂದರೆ ಗೂಗಲ್ ಮಾಮೂಲಿ ಎಕ್ಸೆಲ್ ಥರನೇ ಗೂಗಲ್ ಶೀಟ್ ಇರುತ್ತೆ, ಡಾಕ್ಯುಮೆಂಟ್ಸ್, ಸ್ಲೈಡ್ಸ್, ಪವರ್ ಪಾಯಿಂಟ್ ಎಲ್ಲ ಯೂಸ್ ಮಾಡೋಕ್ಕೆ ಬರಬೇಕು ಅಂತ ಹೇಳಿದ್ದಾರೆ. ಮತ್ತು ಸ್ಟ್ರಾಂಗ್ ಬಯಸ್ ಫಾರ್ ಆ್ಯಕ್ಷನ್, ಎಬಿಲಿಟಿ ಟು ಮೂವ್ ಫಾಸ್ಟ್ ಆ್ಯಂಡ್ ಓವರ್ಕಮ್ ಅಬ್ಸ್ಟ್ಯಾಕಲ್ಸ್ ಅಂತ ಕೂಡ ಹೇಳಿದ್ದಾರೆ. ಇಲ್ಲಿ ನೋಡೋದಾದರೆ ಕೆಳಗಡೆ ಕೊಟ್ಟಿದ್ದಾರೆ ನೋಟ್ ಅಂತ. We are equal opportunity employer and all qualified applicant will receive consideration of employment without regarding the race, color, religion, sex, ಮತ್ತು ಡಿಸೇಬಿಲಿಟಿ ಸ್ಟೇಟಸ್ ಆರ್ ಎನಿ ಅದರ್ ಕ್ಯಾರೆಕ್ಟರಿಸ್ಟಿಕ್ ಪ್ರೊಟೆಕ್ಟೆಡ್ ಬೈ ಲಾ ಅಂತ ಕೂಡ ಹೇಳಿದ್ದಾರೆ. ಸೊ ಇಲ್ಲಿ ಇದು ಏನು ಕನ್ಸಿಡರ್ ಮಾಡಲ್ಲ, ನಾವು ಅನ್ಬಯಸ್ಡ್ ಆಗಿ ನಾವು ಸೆಲೆಕ್ಟ್ ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ. ಇಂಟ್ರೆಸ್ಟ್ ಇರೋರೆಲ್ಲ ಅಪ್ಲೈ ಮಾಡಿ. ನಾನು ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಗೊತ್ತೇ ಇರುತ್ತೆ, ಈಸಿ ಅಪ್ಲೈಗೆ ಹೋಗ್ತೀವಿ. ಫಸ್ಟ್ ಪೇಜಲ್ಲಿ ಇಮೇಲ್ ಅಡ್ರೆಸ್, ಫೋನ್ ನಂಬರ್ ಎಲ್ಲ ಕೊಡಬೇಕು. ಸೆಕೆಂಡ್ ಪೇಜಲ್ಲಿ ನಮ್ದೆಲ್ಲ ಲೈಕ್ ಏನಂದರೆ ರೆಸ್ಯೂಮೆ ಹಾಕಬೇಕು. ಇಲ್ಲಿ ನಮ್ದು ಎಕ್ಸ್ಪೆಕ್ಟೆಡ್ CTC ಎಷ್ಟು ಅಂತ ಕೇಳ್ತಾ ಇದ್ದಾರೆ. ಸೊ ಅದೆಲ್ಲ ನೆಕ್ಸ್ಟ್ ಅದೆಲ್ಲ ಹಾಕ್ಬಿಟ್ಟು ರಿವ್ಯೂ ಕೊಟ್ಟು ಸಬ್ಮಿಟ್ ಕೊಡಬೇಕಾಗುತ್ತೆ. ಸೊ ಸಬ್ಮಿಟ್ ಕೊಟ್ಟಾದ್ಮೇಲೆ ಅಪ್ಲಿಕೇಶನ್ ವಾಸ್ ಸೆಂಟ್ ಟು ಸ್ವಿಗ್ಗಿ ಅಂತ ಬರುತ್ತೆ. ಸೊ ನಿಮಗೆ ಮೇಲ್ ಕೂಡ ಬರುತ್ತೆ, ನಮ್ದು ಯಾವ್ದು ರೆಸ್ಯೂಮೆ ಶಾರ್ಟ್ ಲಿಸ್ಟ್ ಆಗಿರುತ್ತೆ ಅವ್ರಿಗೆ ನೆಕ್ಸ್ಟ್ ಟೆಸ್ಟ್ ಇರುತ್ತೆ. ಸೊ ಇದು ಯಾವ ಥರ ಹೈಯರಿಂಗ್ ಪ್ರೊಸೆಸ್ ಇದೆ ಅಂತ ತೋರಿಸ್ತೀವಿ ನೋಡಿ. ಇದು ಸ್ವಿಗ್ಗಿ ಅವ್ರದ್ದು ಅಫಿಷಿಯಲ್ ವೆಬ್ಸೈಟ್ ಆಗಿರುತ್ತೆ. ಸೊ ನೀವು ಇದು ಕೂಡ ಬಿಸ್ನೆಸ್ ಅಸೋಸಿಯೇಟ್ ಇದೆ. ಸೊ ಮಾರ್ಕೆಟ್ ಪ್ಲೇಸ್ಗೆ ಸೊ ವಿ ಹೈಯರ್ ಅಂತ ಕೂಡ ಇಲ್ಲಿ ಹೇಳಿದ್ದಾರೆ ನೋಡಿ. ಅಟ್ ಸ್ವಿಗ್ಗಿ ವಿ ಆರ್ ಆಲ್ಸೋ ಲುಕಿಂಗ್ ಫಾರ್ ಪೀಪಲ್ ಹೂ ಕ್ಯಾನ್ ಬ್ರಿಂಗ್ ನ್ಯೂ perspective and life experience to our teams ಅಂತ ಕೂಡ ಹೇಳಿದ್ದಾರೆ. ಇಫ್ ಯು ಆರ್ ಲುಕಿಂಗ್ ಫಾರ್ ಪ್ಲೇಸ್ ದಟ್ ವ್ಯಾಲ್ಯೂ ಯುವರ್ ಕ್ಯೂರಿಯಾಸಿಟಿ, ಪ್ಯಾಷನ್ ಆ್ಯಂಡ್ ಡಿಸೈರ್ ಟು ಲರ್ನ್, ಇಫ್ ಯು ಆರ್ ಸೀಕಿಂಗ್ ಕೊಲೀಗ್ ಹೂ ಆರ್ ಬಿಗ್ ಥಿಂಕರ್ ಆ್ಯಂಡ್ ಈಗರ್ ಟು ಟೇಕ್ ಎನ್ ಫ್ರೆಶ್ ಚಾಲೆಂಜ್ ಅಂಥವ್ರಿಗೆ ಈ ರೋಲ್ ಅಂತ ಕೂಡ ಹೇಳಿದ್ದಾರೆ. ಇನ್ನು 5 ಸ್ಟೆಪ್ ಬಿಕಮ್ ದ ಸ್ವಿಗ್ಗಿ ಸ್ಟಾರ್ ಅಂದರೆ ಅಪ್ಲೈ ಮಾಡಬೇಕು. ಫಸ್ಟು ಸಿ ಸಮಥಿಂಗ್ ಯು ವಾಂಟ್ ಟು ಬಿ ಪಾರ್ಟ್ ಆಫ್, ಜಸ್ಟ್ ಸೆಲೆಕ್ಟ್ ದ ಜಾಬ್ ಆ್ಯಂಡ್ ಅಪ್ಲೈ ಇನ್ ದ ಎಬೋ ಸೆಕ್ಷನ್ ಅಂತಂದರೆ ಅಪ್ಲೈ ಮಾಡಿ. ಮತ್ತು ನೆಕ್ಸ್ಟು ಏನಾರು ಆದರೆ ರಿಟರ್ನ್ ಅಥವಾ ಟೆಕ್ನಿಕಲ್ ಇರುತ್ತೆ. ನೆಕ್ಸ್ಟು ಪರ್ಸ್ನಲ್ ಇಂಟರ್ವ್ಯೂ ಇರುತ್ತೆ. ಸೊ ಅದಾದಮೇಲೆ HR ಡಿಸ್ಕಷನ್ ಇರುತ್ತೆ ನೋಡಿ. ಸೊ ಯಾರ್ಯಾರು ಇಫ್ ಯು ಲೈಕ್ ದಟ್ ವಿ ಸಿ ಇನ್ ಯುವರ್ ಪ್ರೊಫೈಲ್ ವಿ ವಿಲ್ ರೀಚ್ ಔಟ್ ಫಾರ್ ಟೆಕ್ನಿಕಲ್ ಅಥವಾ ರಿಟರ್ನ್ ಟೆಸ್ಟ್ ಇಂಟರ್ವ್ಯೂ ಆಸ್ ಎ ಪ್ರೊಸೀಜರ್ ನೆಕ್ಸ್ಟ್ ಸ್ಟೆಪ್ ಅಂತ. ಇಯರ್ ಇಸ್ ವೇರ್ ವಿ ಆರ್ ಮೀಟ್ ಯು ಆ್ಯಂಡ್ ಫೈಂಡ್ ಔಟ್ ಅಂತಂದರೆ ಇಂಟರ್ವ್ಯೂ ಇರುತ್ತೆ. ನೆಕ್ಸ್ಟು ಫೈನಲ್ ರೌಂಡಲ್ಲಿ ವಿ ವಿಲ್ ಗೆಟ್ ಬ್ಯಾಕ್ ಟು ಯು ಆಫ್ಟರ್ ದ ಶಾರ್ಟ್ ಡಿಸ್ಕಷನ್ ಇಂಟರ್ನಲ್ಲಿ ಓಲ್ಡ್ ಟೈಟ್ ಅಂಟಿಲ್ ದೆನ್ ಅಂತ ಕೂಡ ಹೇಳಿದ್ದಾರೆ. ಸೊ ಅದಾದಮೇಲೆ ನೆಕ್ಸ್ಟ್ ಇದು ಬರುತ್ತೆ ಅಂತಂದರೆ ಆಫರ್ ಲೆಟರು. ಇಂಟ್ರೆಸ್ಟ್ ಇರೋರೆಲ್ಲ ಈ ಜಾಬ್ಗೆ ಅಪ್ಲೈ ಮಾಡಿ, ಆ್ಯಕ್ಚುಲಿ ಒಂದು ಗುಡ್ ಆಪರ್ಚುನಿಟಿ. ಮತ್ತು ನೀಡಿರೋಗೂ ಕೂಡ ಶೇರ್ ಮಾಡಿ. ಸೊ ಎಲ್ರಿಗೂ ಆಲ್ ದ ಬೆಸ್ಟ್. ಸೊ ಮುಂದಿನ ವೀಡಿಯೋದಲ್ಲಿ ಮತ್ತೆ ಮೋರ್ ಜಾಬ್ ಅಪ್ಡೇಟ್ ಒಂದಿಗೆ ಸಿಗೋಣ. ಅಲ್ಲಿವರೆಗೂ ವೆನೈಸ್ ಡೇ, ಬಾಯ್, ಥ್ಯಾಂಕ್ ಯು.